ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಳಬಳ್ಳಾರಿಯಲ್ಲಿ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂದು ಮಧ್ಯಾಹ್ನ ಬಡಿಸಿದಂತಹ ಊಟ ಸೇವಿಸಿದ ಬೆನ್ನಲ್ಲೇ 20ಕ್ಕೂ ಹೆಚ್ಚು ಮಕ್ಕಳು ಹೊಟ್ಟೆ ಹಿಡಿದು ಕಿರುಚಾಡಿದ್ದಾರೆ. ವಾಂತಿ ವೇದಿ ನೋವು ಕಂಡಂತ ಕ್ಷಣಾರ್ಧದಲ್ಲಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯ ತುರ್ತು ವಾರ್ಡ್ ಮಕ್ಕಳಿಂದ ತುಂಬಿ ತುಳುಕ್ತಾ ಇದ್ದು, ತಾಯಂದಿರು ಕಣ್ಣೀರು ಹಾಕಿ ತಂದೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಒಂದು ವ್ಯವಸ್ಥೆಯ ನೆರಳಿನಲ್ಲಿ ಬೆಳೆಯಬೇಕಾದಂತಹ ಮಕ್ಕಳು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ನರಳಾಡುವಂತಾಗಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಒಂದು ರಾಜಿಯಾಗದೆ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಹುಡುಗರು ಏನಾಗ್ಯದ ನಿಮಗೆ? ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ರು, ಅದರಲ್ಲಿ ಬಾಳುಳ ಬಿದ್ದಿತ್ತಂತ ಮತ್ತೆ ಒಳ್ಳೆ ರಿಪೀಟ್ ಮಾಡ್ಸೋ ಚಿತ್ರಾನ್ನ ಮಾಡಿಸಿದ್ರು. 11 ಗಂಟೆಗೆ ಊಟ ಕೊಟ್ಟಿದ್ರು. ನಾಷ್ಟಕ್ಕೆ 11 ಗಂಟೆಗೆ ಊಟ ಕೊಟ್ರು. ಅಷ್ಟೊತ್ತಲ್ಲಿ ಚಕ್ರ ಬಂದು ಬಿದ್ದಿದ್ದು. ಅರ್ಧ ಜನ ಊಟ ಮಾಡಿ ಅಲ್ಲೇ ಇದ್ಯಾರ, ಅರ್ಧ ಜನ ಊಟ ಮಾಡಲ್ಲ ವಾಮಿಟ್ ಮಾಡಿ ಇಲ್ಲಿ ಬಂದಾರ ಹಾಸ್ಪಿಟಲ್ಗೆ ಬಂದಾರ. ಅರ್ಧ ಜನ. ಒಟ್ಟು ನೀವು ಹಾಸ್ಟೆಲ್ ಎಷ್ಟು ಜನ ಇರೋದು? 500 ಜನ ಮೇಲೆ ಇದ್ರಿ. ಈಗ ಇಲ್ಲಿ ನೀವೆಲ್ಲ ಬಂದಂತವ್ರು ಒಂದ್ 73 ಜನ ಬಂದಿರಿ. ಗೊತ್ತಿಲ್ಲ. ಎಲ್ಲಾರು ಊಟ ಮಾಡಿದ್ರಿ? ನೀವೆಲ್ಲ ವಾಮಿಟ್ ಆಗಿತ್ರಿ. ವಾಮಿಟ್ ಮಾಡಿದ್ರಿ? ಎಲ್ಲ ಊಟ ಮಾಡಿದ್ಮೇಲೆ ಎಲ್ಲರಿಗೂ ವಾಮಿಟ್ ಆಗಿರಿ? ಅರ್ಧ ಜನಕ್ಕಾಗಿದೆ, ಅರ್ಧ ಜನಕ್ಕಾಗಿಲ್ಲ. ಅರ್ಧ ಜನಕ್ಕಾಗಿದೆ, ಅರ್ಧ ಜನಕ್ಕಾಗಿಲ್ಲ. ಯಾರ್ಯಾರು ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದ ಅವ್ರಿಗೆ ಆಗಿಲ್ಲ. ಯಾರ್ಯಾರು ಪಾಪ ವೀಕ್ ಇದ್ದೀರಿ ಅವ್ರಿಗೆಲ್ಲರಿಗೂ ವಾಮಿಟ್ ಆಗಿಲ್ಲ. ಈಗ ಇದು ಎಷ್ಟು ದಿನದಿಂದ ನಿಮಗೆ ಊಟದಲ್ಲಿ ಬಾಳುಗಳು ಬರಾಕತ್ತಾವ? ಹಂಗೆ ಇವತ್ತು ಬಂದಿದೆ. ಮೊದ್ಲೆಲ್ಲ ಏನ್ ಬಾಳುಳ ಏನು ಬಂದಿದ್ದಿಲ್ಲ, ಇವತ್ತು ಬಂದಿದ್ವಾ? ಮತ್ತೆ ಬಂದಾಗ ನೀವೆಲ್ಲ ಈಗ ವಾರ್ಡನಿಗೆ ಅವ್ರಿಗೆ ಯಾರಿಗೆ ಹೇಳಿಲ್ಲ? ಮತ್ತೆ ರಿಪೀಟ್ ಊಟ ಮಾಡಿದ್ರಿ. ಮತ್ತೆ ಒಬ್ಬೊಬ್ರೆ ಕರ್ಕೊಂಡು ಹೋಗ್ರಿ. ನೀವು ಏನ್ ಮಾಡ್ತಾರಪ್ಪ? ಕರ್ಕಮ್ಮ ಅಲ್ರಿ, ಒಂದ್ ಟೈಟಿಂಗ್ ಮಾಡಿಬಿಡ್ರಿ. ಟೈಟಿಂಗ್ ಮಾಡ್ರಿ. ಅದೇ ಟೈಟಿಂಗ್ ಮಾಡ್ರಿ. 5 ನಿಮಿಷ ಬರ್ತದೆ.